ಇದು ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ಬಿಜೆಪಿಗೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀರಾಮುಲು ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿ ಲೋಕಸಭೆಯಿಂದ ಸ್ಪರ್ಧೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಇದ್ರೆ ಮಾತ್ರ ತಮ್ಮ ಗೆಲುವು ಎಂಬ ವಿಶ್ವಾಸ ಶ್ರೀರಾಮುಲು ಅವರಿಗೆ. ಹೈಕಮಾಂಡ್ ಜೊತೆ BSY ವಿಜಯೇಂದ್ರ ಇವೆಲ್ಲರ ಬೆನ್ನು ಬಿದ್ದಿದ್ದಾರೆ. ಈಗ ಶ್ರೀರಾಮುಲು ರೆಡ್ಡಿ ಸೇರ್ಪಡೆಯ ಬಗ್ಗೆ ಅಮಿತ್ ಶಾ ಜೊತೆ ಶ್ರೀರಾಮುಲು ಚರ್ಚೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ಜೊತೆಗಿನ ಮಾತುಕತೆಯ ವಿಚಾರವನ್ನ ಶ್ರೀರಾಮುಲು ಅವರು ಬಾಯ್ಬಿಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಬಗ್ಗೆ ಏನು ಮಾಡೋಣ ಅಂತ ಅಮಿತ್ ಶಾ ಕೇಳಿದ್ರಂತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವರ್ಚಸ್ಸಿರುವಂತಹ ನಾಯಕ ಜನಾರ್ದನ್ ರೆಡ್ಡಿ ಅವರೊಬ್ಬ ಶಕ್ತಿ. ಆ ಶಕ್ತಿ ಇರೋ ನಾಯಕ ನಮ್ಮ ಪಕ್ಷಕ್ಕೆ ಬರಬೇಕು, ಪಕ್ಷಕ್ಕೆ ಸೇರಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೇನೆ ಅಂತ ಮಾಧ್ಯಮದ ಮುಂದೆ ಶ್ರೀರಾಮುಲು ಅವರು ಹೇಳಿದ್ದಾರೆ. ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟ ನಿರ್ಧಾರ ಅಂತಲೂ ಕೂಡ ಹೇಳ್ತಾರೆ. ಸರ್, ನನಗೆ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಕೂಡ ಬಹುಶಃ ಅಮಿತ್ ಶಾ ಅವರು ಕೂಡ ನನ್ನ ಹತ್ರ ಉಲ್ಲೇಖನೆ ಮಾಡಿದರು. ರಾಮುಲವರೇ, ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ಮಾಡ್ತೀರಂದ್ರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ ರೀ, ಅವರು ಶಕ್ತಿ ಇರುವಂಥ ನಾಯಕ ನಮ್ಮ ಭಾಗದಲ್ಲಿ. ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಒಂದು ವರ್ಚಸ್ಸಿರುವಂಥ ನಾಯಕ ಇದ್ದಾನೆ. ಅವರು ಕೂಡ ಒಂದು ಸ್ವಂತ ಪಾರ್ಟಿ ಕಟ್ಟಿದ ಮೇಲೆ ಕೂಡ ಬಹುಶಃ ಎಲ್ಲ ಕಡೆ ಕೂಡ ಅವ್ರು ವೋಟ್ ಬ್ಯಾಂಕ್ ಇರೋ ಕಾರಣ ಬಹುಶಃ ನಮ್ಮ ಭಾಗದಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಇದೆ. ದಯವಿಟ್ಟು ಪಾರ್ಟಿಗೆ ಕರ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಂಥ ಅಮಿತ್ ಶಾ ಅವ್ರ ಹತ್ರ ಕೂಡ ನಾನು ಹೇಳಿ ಬಂದಿದ್ದೆ. ಮೈಸೂರಲ್ಲಿ ಬಂದಂಥ ಟೈಮಲ್ಲಿ ಕೂಡ ನಾನು ಉಲ್ಲೇಖನ ಮಾಡಿದಂಥ ಟೈಮಲ್ಲಿ ನಾನು ಕೂಡ ಅದ್ರ ಬಗ್ಗೆ ಉಲ್ಲೇಖನ ಮಾಡಿ ಅವ್ರಿಗೆ ಒಂದು ರೀತಿ ಬರೋದ್ರಿಂದ ಚಲೋ ಆಗುತ್ತೆ ಅಂತ ಹೇಳಿದ್ದೀನಿ. ನಂತರ ಯಡಿಯೂರಪ್ಪರು ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರು ಮಾತಾಡಿದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ. ಹಂಗಾಗಿ ನನ್ನ ಕಡೆಯಿಂದ ಏನೇನು ಹೇಳ್ಬೇಕಾಯ್ತು ಎಲ್ಲವನ್ನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಇನ್ನು ಬಾಕಿ ವಿಚಾರ ಏನಿದೆ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೋಬೇಕಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಜನಾರ್ದನ ರೆಡ್ಡಿಯನ್ನ ಬಿಜೆಪಿ ಕರ್ಕೊಂಡು ಬರೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ? ಯಾಕಂದ್ರೆ ಆಗ್ಲಿಂದಲೂ ಕೂಡ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತಲೇ ಹೇಳಲಾಗಿತ್ತು. ಇತ್ತೀಚಿನ ದಿನಗಳಲ್ಲಾದಂತಹ ಒಂದಷ್ಟು ಬೆಳವಣಿಗೆಯ ನಂತರ ಯಾವ ರೀತಿ ಇದೆ ಪ್ರಯತ್ನ? ವೀಣಾ, ಈಗಾಗಲೇ ಹೇಳಿದಂತೆ ಒಂದು ಕಾಲದ ಆಪ್ತ ಮಿತ್ರರು 2023 ಚುನಾವಣೆಗೆ ಸಾಕಷ್ಟು ಭಿನ್ನಾಭಿಪ್ರಾಯದಿಂದ ಬೇರೆ ಬೇರೆ ಆದ್ರು. ಆ ಬೇರೆ ಬೇರೆ ಆದ ಪರಿಣಾಮದಿಂದಾಗಿ ಜನಾರ್ದನ್ ರೆಡ್ಡಿ ಅವರೊಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆದ್ರೆ ಪಕ್ಷ ಸ್ಥಾಪನೆ ಮಾಡಿದ್ದು ಕೇವಲ ಅವ್ರು ಮಾತ್ರ ಗೆದ್ದಿದ್ದು ಬಿಟ್ರೆ ಉಳಿದಂತೆ ಅವರ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಸೋತರು. ಆದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಳ್ಳಾರಿ ಭಾಗದಲ್ಲಿ ಸದ್ಯ ವಿಭಜಿತಗೊಂಡಿರ್ತಕ್ಕಂಥ ಬಳ್ಳಾರಿಯ 5 ಕ್ಷೇತ್ರದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ನೆಲೆಗಟ್ಟಿದೆ. ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಕೇವಲ 1 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡ್ತಿದೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಕೂಡ ಒಂದು ಮಾತನ್ನ ಹೇಳ್ತಾರೆ, ಬಳ್ಳಾರಿ ಬಿಜೆಪಿಯಲ್ಲಿ ನಾನು ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೋತರು. ನನ್ನನ್ನು ಯಾರಾದ್ರೂ ಸೋಲಿಸಕ್ಕೆ ಪ್ರಯತ್ನ ಪಟ್ಟರು. ಈಗ ಅವರೆಲ್ಲರೂ ಮನೆಯಲ್ಲಿದ್ದಾರೆ, ನಾನು ಮಾತ್ರ ವಿಧಾನಸೌಧದಲ್ಲಿ ಇದ್ದೇನೆ ಅಂತ ಮಾತನ್ನ ಹೇಳಿದ್ರು. ಸಾಕಷ್ಟು ಹಗ್ಗಜಗ್ಗಾಟ ಮತ್ತು ತಿಕ್ಕಾಟ ಕಳೆದ 1 ವರ್ಷದಿಂದ ಕೂಡ ಇಬ್ಬರ ಮಧ್ಯೆಯೂ ನಡೆದಿತ್ತು ಮತ್ತು ಬಿಜೆಪಿ ಜನಾರ್ದನ್ ರೆಡ್ಡಿ ಮಧ್ಯೆ ಕೂಡ ನಡೆದಿತ್ತು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈಗ ಲೋಕಸಭೆ ಚುನಾವಣೆ ತಯಾರಿರ್ತಕ್ಕಂಥ ಶ್ರೀರಾಮುಲು ಅವರು ಈಗ ಬಹುತೇಕ ಅವರೇ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಅಂದ್ರೆ ಅಧಿಕೃತ ಘೋಷಣೆ ಆಗದೇ ಇದ್ರು ಕೂಡ ಸ್ವತಃ ಶ್ರೀರಾಮುಲು ಅವರು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಜೊತೆಗಿದ್ದರೆ ಮಾತ್ರ ನಾನು ಗೆಲ್ಲಬಹುದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಸ್ವಂತ ಬಲ ಇದೆ, ಅವ್ರದೇ ಅಂತ ವೋಟ್ ಬ್ಯಾಂಕ್ ಇದೆ. ಅವೆಲ್ಲರೂ ಕೂಡ ಕ್ರೋಢೀಕರಣ ಆದಾಗ ಮಾತ್ರ ತಾವು ಗೆಲ್ಲಬಹುದು ಅನ್ನೋಂತ ಒಂದು ಲೆಕ್ಕಾಚಾರದ ಮೇರೆಗೆ ಕಳೆದ ತಿಂಗಳು ಏನು ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರ ಮುಂದೆ ನೇರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಹೇಳಿದ್ದಾರೆ. ಜನಾರ್ದನ್ ಇದ್ರೆ ಮಾತ್ರ ಒಂದು ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರದಲ್ಲಿ ಹೆಚ್ಚು ಪ್ರಭಾವ ಬೀರಬಹುದು ಅನ್ನೋಂತ ಮಾತನ್ನು ಕೂಡ ಹೇಳಿರೋದಾಗಿ ಶ್ರೀರಾಮುಲು ಸ್ಪಷ್ಟಪಡಿಸಿದ್ದಾರೆ. ಇದ್ರ ಜೊತೆಗೆ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದ ಯಾವೆಲ್ಲ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ಶ್ರೀರಾಮುಲು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇನ್ನೇನಿದ್ರು ಹೈಕಮಾಂಡ್ ಇಂದ ಬರ್ತಕ್ಕಂಥ ಒಂದು ಉತ್ತರಕ್ಕಾಗಿ ಅವರಲ್ಲಿ ಕಾಯ್ತಾ ಇದ್ದಾರೆ ಅಂತ ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗಿದೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.